ಸಂದೀಪ್, ಇನ್ 1 ತಿಂಗಳು ಬಿಟ್ಟು ಬರ್ತೀನಿ. ನೀನು ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸ್ತೀಯಾ ಅಥವಾ ನಿನ್ ಮುಂದಿನ ನಿರ್ಧಾರ ಏನು ಅಂತ ಹೇಳು ಅಂತ ಹೇಳಿ ಹೋದವನು ಇವತ್ತಿನವರೆಗೂ ಬಂದಿಲ್ಲ ನೀನು. ನಾನು ನಮ್ಮ ಅಪ್ಪ ಅಮ್ಮಂಗೆ ನಮ್ಮಿಬ್ರು ಪ್ರೀತಿ ವಿಚಾರ ಹೇಳಲೇ ಇಲ್ಲ. ನಿನ್ ಜೊತೆ ಬಂದ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಅದನ್ನ ನಿಂಗೆ ಹೇಳೋಣ ಅಂತ ಪ್ರತಿ ಶನಿವಾರ ನಾವಿಬ್ರು ಮಾಮೂಲಿ ಮೀಟ್ ಮಾಡೋ ಜಾಗಕ್ಕೆ ಹೋಗಿ ಅಲ್ಲಿ ಕಾಯ್ತಾ ಕೂತಿರ್ತಿದ್ದೆ. ಇಷ್ಟು ವರ್ಷ ಆಯ್ತು, ನೀನ್ ಬರ್ಲೇ ಇಲ್ಲ. ಎಲ್ಲಿದ್ಯಾ, ಹೇಗಿದ್ಯಾ, ಒಂದು ವಿಚಾರನೂ ನನಗ್ ಗೊತ್ತಿಲ್ಲ. ಮದ್ವೆ ಆಗಲ್ಲ ಅಂದ್ರೆ ಅಪ್ಪ ಅಮ್ಮಂಗೆ ಏನ್ ಕಾರಣ ಕೊಡೋದು? ಅದಕ್ಕೆ ನಾನ್ ಮದ್ವೆ ಆಗೋದ್ರಿಂದ ಅಪ್ಪ ಅಮ್ಮಂಗೆ ಖುಷಿ ಆಗುತ್ತೆ, ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ಮದ್ವೆ ಆಗೋಣ ಅಂತ ತೀರ್ಮಾನ ಮಾಡಿದೆ. ಆದ್ರೆ ಆ ಮದ್ವೆನೂ ಮುರಿದ್ಬಿತ್ತು. ಎಷ್ಟತ್ರ ಮುರಿದೋಗಿರೋ ಮದ್ವೆ ಸರಿ ಹೋಗಲ್ಲ. ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ, ಸಂದೀಪ್ ಬರ್ಲೇ ಇಲ್ಲ. ಸ್ಪಂದನ ಎದ್ದು ಮನೆಗೆ ಹೋಗ್ತಾಳೆ. ಸ್ಪಂದನ, ಬೇಜಾರ್ ಮಾಡ್ಕೋಬೇಡಮ್ಮ. ನಿನಗೆ ಇವನಿಗಿಂತ ಒಳ್ಳೆ ಹುಡುಗನೇ ಸಿಗ್ತಾನೆ. ಅಮ್ಮ, ಮತ್ತೆ ನನ್ನ ಮದ್ವೆ ಮಾಡ್ಕೋ ಅಂತ ಒತ್ತಾಯ ಮಾಡ್ಬೇಡಿ. ನಾನು ಮತ್ತೆ ಕೆಲ್ಸಕ್ಕೆ ಸೇರ್ಕೊಳ್ತೀನಿ. ಈ ಮದ್ವೆಗಿದ್ವೆ ಯಾವುದು ಬೇಡ ನನಗೆ. ಇದೇನೇ ಸುಶೀಲಾ, ಇವಳು ಈ ರೀತಿ ಹೇಳಿ ಹೋದ್ಲು? ಇನ್ನೇನ್ ಮಾಡ್ತಾಳೆ ರೀ, ಅವಳು ಹೇಳ್ತಿರೋದು ಸರಿನೇ ಅಲ್ವಾ? ಪಾಪ ಮದ್ವೆ ಬಗ್ಗೆ 1000 ಕನ್ಸು ಇಟ್ಕೊಂಡಿದ್ಲು. ಅವ್ರು ಹೀಗ್ ಮಾಡ್ತಾರೆ ಅಂತ ನಮ್ಗೇನಾದ್ರೂ ಗೊತ್ತಿತ್ತಾ? ಸದ್ಯಕ್ಕೆ ಅವಳ ಹತ್ರ ನಾವು ಮದ್ವೆ ವಿಷಯ ಮಾತಾಡೋದೇ ಬೇಡ. ಅವಳು ಇಷ್ಟಪಟ್ಟಂಗೆ 1-5-6 ತಿಂಗಳು ಕೆಲ್ಸಕ್ಕೆ ಹೋಗ್ಲಿ, ಆಮೇಲೆ ಬೇಕಿದ್ರೆ ನೋಡೋಣ. ಅದು ಸರಿನೇ. ಅಣ್ಣ, ಅದ್ಗೆ ಶಾರದಾ, ಬಾಮ್ಮ. ಅಣ್ಣ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಅಲ್ಲಮ್ಮ, ಒಂದ್ ಫೋನ್ ಮಾಡಿದ್ರೆ ನಾನೇ ಬಂದು ಬಸ್ ಸ್ಟ್ಯಾಂಡ್ ಇಂದ ಕರ್ಕೊಂಡ್ ಬರ್ತಿದ್ದೆ. ಪರವಾಗಿಲ್ಲ ಅಣ್ಣ. ಅಣ್ಣ, ಅದ್ಗೆ ಎಲ್ಲಿ? ಸುಶೀಲನು ಸ್ಪಂದನನು ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬಾ, ಕೂತ್ಕೋ ಬಾ. ಏನಣ್ಣ, ಸ್ಪಂದನನ್ ಮದ್ವೆ ನಿಂತೋಯ್ತಂತೆ? ಹೌದು, ಹುಡ್ಗ ಬೇರೆ ಹುಡ್ಗಿನ ಪ್ರೀತಿ ಮಾಡ್ತಿದ್ನಂತೆ. ಅದಕ್ಕೆ ಅವ್ರ ತಂದೆ ತಾಯಿ ನಮ್ ಹುಡ್ಗ ಯಾವ ಹುಡ್ಗಿನ ಇಷ್ಟಪಟ್ಟಿದಾನೋ ಆ ಹುಡ್ಗಿ ಜೊತೆನೆ ಮದ್ವೆ ಮಾಡ್ತೀವಿ, ಈ ಸಂಬಂಧ ಬೇಡ ಅಂತ ಹೇಳ್ಬಿಟ್ರು. ನಾನ್ ನಿನಗೂ ಅದ್ಕೆಗೂ ಅವತ್ತೇ ಹೇಳಿದ್ದೆ, ಹುಡ್ಗನ್ ತಂದೆ ತಾಯಿ ತುಂಬಾ ಜೋರಿದ್ದಾರೆ. ಅದು ಅಲ್ದೆ ಮದ್ವೆ ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ತುಂಬಾನೇ ಕಂಡೀಷನ್ಸ್ ಬೇರೆ ಹಾಕಿದ್ರವ್ರು. ಇಷ್ಟೆಲ್ಲ ಇದ್ದು ನೀವ್ ಯಾಕೆ ಅಷ್ಟೊಂದು ಆತರ ಪಡ್ತಿದ್ದೀರಾ? ಸ್ಪಂದನನ ಅವನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ. ನಮ್ ಸ್ಪಂದನಾಗೆ ಏನ್ ಕಮ್ಮಿ ಆಗಿದೆ ಅಂತ? ಅಯ್ಯೋ, ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಮನೇಲಿ ಇಟ್ಕೊಳಕ್ ಆಗುತ್ತಾ ಅಂತ ನೀನು ಅದಕ್ಕೆ ಇಬ್ರು ಆತರ ಪಟ್ರಿ. ನೋಡು ಇವಾಗ ಏನಾಯ್ತು ಅಂತ. ಸತ್ಯ, ಇನ್ನು ಮದ್ವೆ ಆಗಿರ್ಲಿಲ್ವಲ್ಲ, ಅದೇ ನಮ್ ಪುಣ್ಯ. ಹಾಳಾದವ್ರು, ಇನ್ನೊಂದ್ ತಿಂಗಳು ಸುಮ್ನಿರಕ್ಕಾಗ್ಲಿಲ್ವಾ? ಇವಳನ್ ಮದ್ವೆ ಮಾಡ್ಕೊಂಡ್ಮೇಲೆ ಈ ವಿಚಾರ ಹೇಳಿದಿದ್ರೆ ಆ ಮನೆಗೊಬ್ಳು ಕೆಳಿಸ್ತಾಳಾದ್ರೂ ಸಿಕ್ತಿದ್ಲು. ಅದು ಅವ್ರಿಗೆ ಬುದ್ಧಿ ಇಲ್ಲ. ಛೇ, ಇವಳು ಶಾರದಾ, ಸುಧಾಕರನ್ ತಂಗಿ, ಸುಶೀಲನ್ನ ನಾದ್ನಿ, ಹಾಗೆ ಸ್ಪಂದನಾಗೆ ಅತ್ತೆ. ಮೊದ್ಲಿಂದನೂ ಶಾರದಂಗೆ ಸ್ಪಂದನ ಕಂಡ್ರೇನೆ ಆಗಲ್ಲ. ಶಾರದಾ, ಏನ್ ಯೋಚನೆ ಮಾಡ್ತಿದ್ಯಾ? ಅಲ್ಲ ಅಣ್ಣ, ಮದ್ವೆಗಿಷ್ಟೆಲ್ಲ ರೆಡಿ ಮಾಡ್ಕೊಂಡು ಇನ್ನೇನ್ ಮದ್ವೆ 1 ತಿಂಗಳಿದೆ ಅನ್ಬೇಕಾದ್ರೆ ಈ ವಿಚಾರ ಹೇಳಿದ್ರಲ್ಲ, ಆ ಹುಡುಗಂಗೆ ಮುಂಚೆನೆ ಹೇಳಕ್ ಏನಾಗಿತ್ತಂತೆ? ಅಯ್ಯೋ, ಆಗೋದೆಲ್ಲ ಒಳ್ಳೇದಕ್ಕೆ ಕಣಮ್ಮ. ನಮ್ ಸ್ಪಂದನಂಗೆ ಅವನ್ಗಿಂತ ಒಳ್ಳೆ ಹುಡುಗ ಸಿಗ್ಬೇಕು ಅಂತ ಹಣೆಲ್ ಬರ್ದಿದ್ಯೇನೋ, ಅದಕ್ಕೆ ಈ ರೀತಿ ಎಲ್ಲ ಆಯ್ತು ಅನ್ಸುತ್ತೆ. ಅವನ್ಗಿಂತ ಒಳ್ಳೆ ಹುಡುಗನ? ಅವನ್ಗಿಂತ ಒಳ್ಳೆ ಹುಡುಗ ಸಿಗೋಕೆ ನಾನ್ ಬಿಡ್ಬೇಕಲ್ಲ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಅಣ್ಣ, ಪಾಪ ಸ್ಪಂದನ ಮದ್ವೆ ಬಗ್ಗೆ ಎಷ್ಟೆಲ್ಲ ಕನ್ಸ್ಕೊಂಡಿದ್ಲೋ ಏನೋ. ಅವಳಿಗೆ ಯಾಕೆ ನಿರಾಸೆ ಆಗ್ಬೇಕು? ನಮ್ಮನೆ ಹತ್ರನೇ ಒಬ್ಬ ಒಳ್ಳೆ ಹುಡುಗ ಇದ್ದಾನೆ. ನಿಂಗೇನು ಅಭ್ಯಂತರ ಇಲ್ಲ ಅಂದ್ರೆ ಅವನ್ಗೆ ಸ್ಪಂದನನ್ ಕೊಟ್ಟು ಮದ್ವೆ ಮಾಡ್ಬೋದಲ್ವಾ? ಅಯ್ಯೋ, ಅವಳೀಗ ಸದ್ಯದ ಪರಿಸ್ಥಿತಿಲಿ ನನಗ್ ಮದ್ವೆ ಬೇಡ ಅಂತಿದ್ದಾಳೆ ಕಣಮ್ಮ. ಮತ್ತೆ ನಾನು ಕೆಲಸ ಮಾಡೋಕ್ ಶುರು ಮಾಡ್ತೀನಿ, ನನ್ಗೆ ಮದ್ವೆಗಿದ್ವೆ ಏನು ಬೇಡ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನಾನು ಸುಶೀಲಾ ಅವಳ ಹತ್ರ ಮತ್ತೆ ಮದ್ವೆ ವಿಚಾರ ಮಾತಾಡೋದ್ ಬೇಡ ಅಂತ ನಿರ್ಧಾರ ಮಾಡಿದೀವಿ. ಅಣ್ಣ, ಅವಳಿಗೆ ಈಗ ಮದ್ವೆ ನಿಂತೋಗಿದ್ಯಲ್ಲ ಅನ್ನೋ ಬೇಜಾರು, ಅದಕ್ಕೆ ಹಾಗೆ ಹೇಳಿರ್ತಾಳೆ. ಹಾಗಂತ ಅವಳಿಗೆ ಮದ್ವೆ ಮಾಡ್ದೇನೆ ಹಾಗೆ ಮನೇಲಿ ಇಟ್ಕೊಳಕಾಗತ್ತಾ? ನೋಡಮ್ಮ, ನಿಮ್ ಅದ್ಕೆ ಹತ್ರ ಮಾತಾಡು, ಅವಳು ಏನ್ ಹೇಳ್ತಾಳೋ ಹಾಗೆ. ನಾನಂತೂ ಸ್ಪಂದನಾಗೆ ಮದ್ವೆ ವಿಚಾರದಲ್ಲಿ ಬಲವಂತ ಮಾಡಕ್ ಹೋಗಲ್ಲ.
ಶಾರದಾ, ಯಾವಾಗ ಬಂದೆ? ಚೆನ್ನಾಗಿದ್ಯಾ? ಹಾ ಅದ್ಕೆ ನಾನ್ ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಮ್ಮ. ಎಲ್ಲಿ ಅದ್ಕೆ ಸ್ಪಂದನ ಕಾಣಿಸ್ತಿಲ್ಲ? ಅವಳು ಇವತ್ತಿಂದ ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ, ಪೂಜೆ ಮಾಡ್ಸೋಣ ಅಂತ. ಅವಳು ಹಾಗೆ ಕೆಲ್ಸಕ್ಕೆ ಹೋದ್ಲು, ನಾನ್ ಮನೆಗ್ ಬಂದೆ. ಅದಕ್ಕೆ ಸ್ಪಂದನ ಮದ್ವೆ ನಿಂತೋಯ್ತು ಅನ್ನೋ ವಿಷಯ ಕೇಳಿ ನನಗಂತೂ ತುಂಬಾನೇ ಬೇಜಾರಾಯ್ತು. ಪಾಪ, ಆ ಹುಡುಗಿಗೆ ಈ ರೀತಿ ಎಲ್ಲ ಆಗ್ಬಾರ್ದಿತ್ತು. ಏನ್ ಮಾಡೋದು, ಏನೋ ಆಗೋಯ್ತು. ಇನ್ ಮುಂದಕ್ಕೆ ಎಲ್ಲ ಒಳ್ಳೇದಾದ್ರೆ ಸಾಕು, ಅಷ್ಟೇ. ಅಣ್ಣ ಎಲ್ಲ ಹೋಗ್ತಾ ಇದ್ದಾನೆ, ಇದೇ ಸರಿಯಾದ ಸಮಯ. ಅದಕ್ಕೆ ನಿಮ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕಿತ್ತು. ಏನ್ ಹೇಳು ಶಾರದಾ? ಅದಕ್ಕೆ ನಮ್ಮ ಮನೆ ಹತ್ರ ಒಬ್ಬ ಹುಡುಗ ಇದ್ದಾನೆ. ಅವನಿಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರು ಇಲ್ಲ. ಅವನು ಅವ್ರ ಚಿಕ್ಕಪ್ಪನ ಮನೇಲಿ ಬೆಳ್ದಿರೋದಂತೆ. ಈಗ ಒಳ್ಳೆ ಕೆಲ್ಸದಲ್ಲಿದ್ದಾನೆ. ನಮ್ಮನೆ ಹತ್ರನೇ ಬಾಡಿಗೆಗಿರೋದು. ತುಂಬಾ ಒಳ್ಳೆ ಹುಡುಗ. ನೀವ್ ಯಾಕೆ ಸ್ಪಂದನನ ಅವನಿಗೆ ಕೊಟ್ಟು ಮದ್ವೆ ಮಾಡ್ಬಾರ್ದು? ಅಯ್ಯೋ, ಈಗೇನಾದ್ರೂ ನನ್ ಸ್ಪಂದನ ಹತ್ರ ಮದ್ವೆ ವಿಚಾರ ಮಾತಾಡ್ದೆ ಅಂತ ಇಟ್ಕೋ, ಸುಮ್ನಿರ್ತಾಳೆ ಅಂತ ಮಾಡಿದ್ಯಾ? ನನಗ್ ಮದ್ವೆನೆ ಬೇಡ ಅಂತ ಕೂತಿದ್ದಾಳ ಅವಳು. ಅಂತದ್ರಲ್ಲಿ ಈಗ ಮತ್ತೆ ಮದ್ವೆ ಅಂದ್ರೆ ಅವಳಿಗೇನೋ ಇವಾಗ ಮನ್ಸಿಗೆ ನೋವಾಗಿರತ್ತೆ, ಅದಕ್ಕೆ ಆ ರೀತಿ ಎಲ್ಲ ಮಾತಾಡಿರ್ತಾಳೆ. ಹಾಗಂತ ಅವಳನ್ನ ಮನೇಲೆ ಇಟ್ಕೊಳಕ್ಕಾಗತ್ತಾ? ಅದು ಸರಿನೇ. ನೋಡಿ ಅದಕ್ಕೆ ಬೇಕಿದ್ರೆ ನಾನ್ ಆ ಹುಡುಗನ ಹತ್ರ ಮಾತಾಡ್ತೀನಿ. ಆ ಹುಡುಗನ್ಗೆ ನನ್ ಮೇಲೆ ತುಂಬಾನೇ ವಿಶ್ವಾಸ. ಯಾಕ್ ಗೊತ್ತಾ? ಪಾಪ ಅವನೊಬ್ನೇ ಅಡಿಗೆ ತಿಂಡಿ ಎಲ್ಲಾ ಮಾಡ್ಕೊಂಡು ಆಫೀಸಿಗೆ ಹೋಗ್ತಿದ್ದ. ನಾನೇ ನೋಡಪ್ಪ, ನನಗೆ ತಿಂಗ್ಳಿಗಿಷ್ಟು ಅಂತ ಕೊಟ್ಬಿಡು, ನಾನೇ ನಿನಗೆ ಅಡಿಗೆ ತಿಂಡಿ ಎಲ್ಲಾ ಮಾಡ್ಕೊಟ್ ಕಳಿಸ್ತೀನಿ ಅಂತ ಹೇಳ್ದೆ. ಅವತ್ತಿಂದ ಅವ್ನು ನನಗ್ ತಿಂಗ್ಳಿಗಿಷ್ಟು ಅಂತ ಕೊಡ್ತಾನೆ. ನಾನೇ ಅವನಿಗೆಲ್ಲಾ ಮಾಡ್ಕೊಟ್ ಕಳಿಸ್ತೀನಿ. ತುಂಬಾ ಒಳ್ಳೆ ಹುಡುಗ. ಅದಕ್ಕೆ ಹತ್ರದಿಂದ ನೋಡಿದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಸದ್ಯಕ್ ಬೇಡ ಅನ್ಸತ್ತೆ ಶಾರದಾ. ಸಮಯ ನೋಡ್ಕೊಂಡು ನಾನ್ ನಿನಗ್ ಹೇಳ್ತೀನಿ. ಅವಾಗ ಬೇಕಿದ್ರೆ ಆ ಹುಡುಗನ ಹತ್ರ ಮಾತಾಡುವಂತೆ, ಸರಿನಾ? ಸರಿ ಅದಕ್ಕೆ. ನಾನ್ ನೋಡು, ನೀನ್ ಬಂದ್ ಎಷ್ಟೊತ್ತಾಯ್ತೋ ಏನೋ. ನಿಮ್ಮಣ್ಣ ನಿನಗೊಂದ್ ಲೋಟ ಕಾಫಿನೂ ಮಾಡ್ಕೊಟ್ಟಿಲ್ಲ. ಇರು, ಒಂದ್ ನಿಮಿಷ ಕಾಫಿ ಮಾಡ್ಕೊಂಡ್ ಬರ್ತೀನಿ. ನಾನ್ ಇಲ್ಲಿಗ್ ಬಂದಿದ್ದು ನೀವ್ ತಂದ್ಕೊಡೋ ಕಾಫಿ ಕುಡಿಯಕ್ಕಾಗ್ಲಿ ಅಥವಾ ನೀವ್ ಮಾಡಿರೋ ಅಡ್ಗೆ ತಿನ್ನಕ್ಕಾಗ್ಲಿ ಅಲ್ಲ. ಸ್ಪಂದನ ಹುಟ್ಟಕ್ ಮುಂಚೆ ನೀವು ಅಣ್ಣನನ್ನ ಎಷ್ಟೆಲ್ಲಾ ಪ್ರೀತಿ ಮಾಡ್ತಿದ್ರಿ, ಕೇರ್ ಮಾಡ್ತಿದ್ರಿ. ಅದೇ ಅವಳು ಹುಟ್ಟದ್ಮೇಲೆ ಮೊದ್ಲು ಶಾರದನ ಮದ್ವೆ ಮಾಡಿ ಇಲ್ಲಿಂದ ಕಳಿಸ್ಬೇಕು ಅಂತಾನೆ ಇಬ್ರು ಯೋಚನೆ ಮಾಡ್ತಿದ್ರಿ. ಈಗ ನೋಡಿ, ನಿಮ್ ಮಗಳನ್ನ ನಾನು ಎಂತ ಹುಡುಗನ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ. ಪ್ರತಿ ಕ್ಷಣನೂ ನಿಮ್ 3 ಜನನು ಕಷ್ಟ ಅನುಭವಿಸ್ಬೇಕು, ಆ ರೀತಿ ಮಾಡ್ತೀನಿ. ಶಾರದಾ ಒಳ್ಳೆ ಉದ್ದೇಶ ಇಟ್ಕೊಂಡಂತೂ ತನ್ನ ಅಣ್ಣನ ಮನೆಗ್ ಬಂದಿರಲ್ಲ. ಅವಳಿಗೆ ಮೊದ್ಲಿಂದನೂ ಸ್ಪಂದನ ಮೇಲೆ ತುಂಬಾನೇ ಹೊಟ್ಟೆ ಕಿಚ್ಚಿರುತ್ತೆ. ಸ್ಪಂದನ ಚಿಕ್ಕ ಮಗು ಇದ್ದಾಗ ತುಂಬಾ ಚೆನ್ನಾಗಿರ್ತಾಳೆ, ಎಲ್ರು ಅವಳನ್ನ ಮುದ್ ಮಾಡ್ತಿರ್ತಾರೆ. ಹಾಗಾಗಿ ತನಗ್ ಸಿಗ್ಬೇಕಾಗಿದ್ ಪ್ರೀತಿ ತನ್ನ ಅಣ್ಣನ ಮಗಳಿಗೆ ಎಲ್ರು ಕೊಡ್ತಿದಾರಲ್ಲ ಅಂತ ಶಾರದನ್ಗೆ ತುಂಬಾನೇ ಹೊಟ್ಟೆ ಕಿಚ್ಚಿರುತ್ತೆ. ಶಾರದಾ, ನಿಮ್ ಮನೆಯವ್ರನ್ನು ಕರ್ಕೊಂಡ್ ಬರೋದಲ್ವೇನೆ? ಅವ್ರು ಎಲ್ ಬರ್ತಾರೆ? ಅದಕ್ಕೆ ಬಂದ್ರು ಒಂದ್ ಕಡೆ ಕೂರೋ ಜಾಯಿ ಮಂದವ್ರಲ್ಲ. ನಿಮ್ಗೆ ಗೊತ್ತಲ್ವಾ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಅವ್ರ ಹತ್ರ ಸಾಲ ಕೇಳೋದು, ಇವ್ರ ಹತ್ರ ಸಾಲ ಕೇಳೋದು, ಸುಮ್ನೆ ಅಣ್ಣನ್ ಮರ್ಯಾದಿನೂ ಕಳೀತಾರೆ. ಅದಕ್ಕೆ ಯಾವಾಗ ಬಂದ್ರು ನಾನು ಒಬ್ಳೇ ಬರೋದು. ನನಗಂತೂ ಸಾಕಾಗೋಗಿದೆ. ಅಲ್ಲ ಕಣೆ, ಅಷ್ಟೊಂದ್ ಜಮೀನಿತ್ತಲ್ಲ, ಈಗ ಅದನ್ನೆಲ್ಲ ನೋಡ್ಕೊಳ್ತಾ ಇಲ್ವಾ ಅವರು? ಎಲ್ ನೋಡ್ಕೊಳ್ತಾ ಇದಾರೆ? ಎಲ್ಲಾನು ಮಾರ್ಕೊಂಡು ನುಂಗಿ ನೀರ್ ಕುಡ್ಕೊಂಡಾಯ್ತು. ನೀವೇನೋ ಅವತ್ ತಲೆ ತೊಳ್ಕೊಳಕ್ಕೆ ಅವ್ರನ್ನ ನನಗ್ ಕಟ್ಬಿಟ್ರಿ. ನಾನ್ ತಾನೇ ಇವಾಗ ಅನ್ಭವಿಸ್ತಾ ಇರೋದು. ಯಾಕ ರೀತಿ ಮಾತಾಡ್ತಿದ್ಯಾ ಶಾರದಾ? ಅವತ್ತು ಅವರು ಮನೆ ಕಡೆ ತುಂಬಾ ಚೆನ್ನಾಗಿದ್ರು ಅಲ್ವಾ? ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ರೆ ನೀನು ಇವತ್ ತುಂಬಾ ಚೆನ್ನಾಗಿರ್ಬೋದಾಗಿತ್ತು. ಆದ್ರೆ ಇಲ್ವಲ್ಲ ಅದಕ್ಕೆ. ನನ್ ಕಷ್ಟ ಸುಖ ಕೇಳಕ್ ಯಾರಿದ್ದಾರೆ? ಯಾರು ಇಲ್ಲ. ಯಾಕಮ್ಮ ಆ ರೀತಿ ಮಾತಾಡ್ತಿದ್ಯಾ ಶಾರದಾ? ನೀನ್ ಯಾವತ್ತಾದ್ರೂ ನಿನ್ ಕಷ್ಟ ಏನು ಅಂತ ನನ್ನ ಹತ್ರ ಆಗ್ಲಿ ಅಥವಾ ನಿಮ್ ಅಣ್ಣನ ಹತ್ರ ಆಗ್ಲಿ ಹೇಳ್ಕೊಂಡಿದ್ಯಾ? ಅಯ್ಯೋ, ನಿಮಗೆ 1000 ಕಷ್ಟಗಳಿರುತ್ತೆ, ಅದ್ರ ಮಧ್ಯೆ ನಂದ್ ಯಾಕೆ ಅಂತ ನಾನು ಏನು ಹೇಳ್ಕೊಳಲ್ಲ. ಅಲ್ಲಿ ಬ್ಯಾಚುಲರ್ಸ್ ಗಳು ಇರ್ತಾರೆ, ಅವ್ರಿಗೆ ಅಡಿಗೆ ಮಾಡ್ಕೊಡೋದು, ತಿಂಗ್ಳಿಗಿಷ್ಟು ಅಂತ ದುಡ್ಡು ತಗೊಳ್ಳೋದು, ಹಾಗೂ ಹೀಗೂ ಮಾಡಿ ನನ್ ಖರ್ಚನ್ನ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ, ಓಹೋ ಬಾಮ್ಮ ಸ್ಪಂದನ, ಮುಗೀತಾ ಕೆಲ್ಸ? ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ಯಂತೆ? ಹೌದು ಅತ್ತೆ. ಯಾವಾಗ ಬಂದ್ರಿ ಅತ್ತೆ? ಹೇಗಿದ್ದೀರಾ? ಏನೋ ಹೀಗಿದ್ದೀನಿ ನೋಡಮ್ಮ. ಸ್ಪಂದನ, ಹೋಗಮ್ಮ, ಕೈಕಾಲು ತೊಳ್ಕೊಂಡ್ ಬಾ, ತಿನ್ನಕ್ಕೇನಾದ್ರೂ ಕೊಡ್ತೀನಿ. ಬೇಡ ಅಮ್ಮ, ಇವತ್ತು ನನ್ ಕೊಲಿಗೊಬ್ರದ್ದು ಬರ್ಡೇ ಇತ್ತು. ಅವರೇ ಕೇಕು ಪಪ್ಸು ಎಲ್ಲ ತರಿಸಿದ್ರು.
ಈಗೇನು ಬೇಡ, ಸ್ವಲ್ಪ ಹೊತ್ತಾದ್ಮೇಲೆ ಕಾಫಿ ಕೊಡು ಸಾಕು. ಸರಿ. ಅಪ್ಪ ಇಲ್ಲಮ್ಮ? ಅಪ್ಪ ಎಲ್ಲ ಪೇಟೆ ಕಡೆ ಹೋದ್ರು ಅನ್ಸುತ್ತೆ. ಸರಿ, ಹಾಗಿದ್ರೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಲ್ಲ, ಮದ್ವೆ ಮುರಿದ್ ಬಿತ್ತು ಅಂತ ಒಂದ್ ಸ್ವಲ್ಪನೂ ಬೇಜಾರೇ ಇಲ್ವಲ್ಲ ಇವಳಿಗೆ? ಆರಾಮಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳಲ್ವಾ? ಅಣ್ಣ ಅದಕ್ಕೆ ನೋಡಿದ್ರೆ ಅಯ್ಯೋ ನನ್ ಮಗಳು ಏನೋ ತುಂಬಾ ಯೋಚನೆ ಮಾಡ್ತಾಳೆ, ಅವಳಿಗೆ ಸದ್ಯಕ್ ಮದ್ವೆನೇ ಬೇಡ ಅಂತ ಕೂತಿದ್ದಾರೆ. ಇವಳು ನೋಡಿದ್ರೆ ಆರಾಮಾಗೇ ಇದ್ದಾಳಲ್ಲ. ಈ ಅತ್ತೆ ಯಾಕೆ ಇವಾಗ ಬಂದ್ರು? ಇವ್ರು ಸಮಾಧಾನ ಮಾಡಕ್ ಬರ್ತಾರೋ ಅಥವಾ ನಮ್ಮನ್ನ ಅಣಗಿಸ್ಕೊಳಕ್ ಬರ್ತಾರೋ ಅದೇ ಅರ್ಥ ಆಗಲ್ಲಪ್ಪ. ಮೊದ್ಲೇ ನನ್ ಮನ್ಸಿಗೆ ತುಂಬಾನೇ ಬೇಜಾರಾಗಿದೆ. ಮತ್ತೆ ಅಯ್ಯೋ ಸ್ಪಂದನ ಮದ್ವೆ ಮುರಿದೋಯ್ತಂತಲ್ಲಮ್ಮ, ಹಾಗೆ ಹೀಗೆ ಅಂತ ಇಲ್ಲದೆ ಇರೋ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಅದಕ್ಕೆ ಅವ್ರ ಮುಂದೆ ನಿಂತ್ಕೊಳಕ್ಕೂ ನನ್ಗಿಷ್ಟನೇ ಆಗಲ್ಲ. ಸ್ಪಂದನ ಬಂದ್ರು. ಇವ್ರ ಮುಂದೆ ನಾನ್ ಬೇಜಾರಾಗ್ಲೇಬಾರ್ದು, ಏನೂ ಆಗಿಲ್ಲ ಅನ್ನೋ ಹಾಗಿರ್ಬೇಕು. ಇಲ್ಲ ಅಂದ್ರೆ ಮತ್ತೆ ಮತ್ತೆ ಅದೇ ವಿಷಯ ಮಾತಾಡ್ತಾರೆ. ಇದೇನತ್ತೆ, ಅಮ್ಮನ ಜೊತೆ ಮಾತಾಡ್ತಿದ್ರಿ, ಈಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ರಿ? ಅತ್ತಿಗೆ ಮುಸ್ಸಂಜೆ ಆಗ್ತಾ ಬಂತು, ದೀಪ ಹಚ್ಚಿ ಬರ್ತೀನಿ ಅಂತ ಹೋದ್ರು. ಒಬ್ಳೆ ಕುತ್ಕೊಂಡ್ ಬೇಜಾರಾಗ್ತಿತ್ತು, ಅದಕ್ಕೆ ನಿನ್ನನ್ ಮಾತಾಡ್ಸೋಣ ಅಂತ ಬಂದೆ. ಯಾಕಮ್ಮ, ನಾನಿನ್ ರೂಮಿಗೆ ಬಂದಿದ್ದು ನಿನಗಿಷ್ಟ ಆಗಿಲ್ವಾ? ಅಲ್ಲ, ಇದ್ದಕ್ಕಿದ್ದಂಗೆ ಬಂದ್ರಲ್ಲ, ಅದಕ್ಕೆ ಕೇಳ್ದೆ. ನನಗ್ ಗೊತ್ತಮ್ಮ ಸ್ಪಂದನ, ನಿನ್ಗೀಗ ಯಾರ ಜೊತೆನೂ ಮಾತಾಡಕ್ಕೆ ಇಷ್ಟನೇ ಆಗ್ತಿರಲ್ಲ. ಯಾಕಂದ್ರೆ ಮೊದ್ಲೇ ನಿನ್ ಮನ್ಸಿಗೆ ನೋವಾಗಿದೆ. ನಾವೆಲ್ಲ ಮಾತಾಡ್ಸೋದ್ರಿಂದ ನಿನ್ ಮನ್ಸಿಗೆ ಹಿಂಸೆ ಆಗ್ಬಿತ್ತೆ. ಆದ್ರೆ ಎಷ್ಟೇ ಆದ್ರೂ ನೀನು ನನ್ನ ಅಣ್ಣನ್ ಮಗಳು, ಅತ್ತೆಯಾಗಿ ನಾನ್ ಸ್ವಲ್ಪ ಸಮಾಧಾನ ಮಾಡ್ಬೇಕಲ್ವಾ? ಹಾಗಾಗಿ ಬಂದೆ ಅಷ್ಟೇ. ಅಯ್ಯೋ, ನನಗೇನ್ ಬೇಜಾರತ್ತೆ? ನನಗೇನ್ ಕಮ್ಮಿ ಆಗಿದೆ ಹೇಳಿ? ಇವನಿಲ್ಲ ಅಂದ್ರೆ ಇನ್ನೊಬ್ಬ. ನಾನ್ ನಾರ್ಮಲ್ ಆಗೇ ಇದ್ದೀನಿ. ಏನು ಏನಂದ್ರೆ ಇವನಿಲ್ಲ ಅಂದ್ರೆ ಇನ್ನೊಬ್ಬ? ಸರಿಯಾಗಿ ಹೇಳ್ದೆ ಸ್ಪಂದನ. ನಾನ್ ಅಣ್ಣ ಅದಕ್ಕೆ ಹತ್ರ ಇದುವರೆಗೂ ಅದೇ ವಿಚಾರ ಮಾತಾಡ್ತಿದ್ದೆ. ಪಾಪ ಸ್ಪಂದನ ಮದ್ವೆ ಬಗ್ಗೆ ಎಷ್ಟೆಲ್ಲಾ ಕನ್ಸುಗಳನ್ನ ಇಟ್ಕೊಂಡಿರ್ತಾಳೆ. ನೀವ್ ನೋಡಿದ್ರೆ ಸದ್ಯಕ್ಕೆ ಅವಳ ಮದ್ವೆ ಯೋಚನೆ ಕೈ ಬಿಟ್ಬಿಟ್ಟಿದೀವಿ ಅಂತ ಹೇಳ್ತಿದ್ದೀರಲ್ಲ ಅಂತ. ಸ್ಪಂದನ, ನಮ್ಮನೆ ಹತ್ರ ಒಂದ್ ಒಳ್ಳೆ ಹುಡುಗ ಇದಾನಮ್ಮ. ನೀನ್ ಒಪ್ಪೋದಾದ್ರೆ ನಾಳೆನೆ ಅವನ್ ಜೊತೆ ಮಾತಾಡ್ತೀನಿ ನೋಡು. ಇದೇನಪ್ಪ ಇದು, ಹೀಗ್ ಉಲ್ಟಾ ಹೊಡಿತಿದ್ದಾರೆ? ನಾನ್ ಬೇಜಾರಾಗಿರೋದನ್ನ ನೋಡಿದ್ರೆ ಅದಕ್ಕೆ ಇನ್ನೊಂಚೂರು ಉಪ್ಪು ಖಾರ ಸೇರಿಸ್ತಾರೆ ಅಂತ ಇವ್ರ ಮುಂದೆ ನಾನು ಚೆನ್ನಾಗಿರೋ ತರ ನಾಟಕ ಆಡಿದೆ. ಇವ್ರೇನ್ ಸೀದಾ ಮದ್ವೆ ವಿಷಯಕ್ಕೆ ಬಂದ್ಬಿಟ್ರು? ಇಲ್ಲ ಅತ್ತೆ, ಈಗ ಸದ್ಯಕ್ಕೆ ನನಗ್ ಮದ್ವೆ ಬೇಡ. ಈ ವಿಚಾರದ ಬಗ್ಗೆ ಜಾಸ್ತಿ ಬಲವಂತ ಮಾಡ್ಬೇಡಿ. ಏನೋ ಸ್ವಲ್ಪ ಮಸ್ಕ ಹೊಡೆದು ಇವಳನ್ನ ಹೇಗಾದ್ರೂ ಮಾಡಿ ಮದ್ವೆಗೆ ಒಪ್ಸೋಣ ಅಂತ ಬಂದ್ರೆ ನನಗ್ ಮದ್ವೆ ಬೇಡ ಅಂತ ಖಡಾಖಂಡಿತವಾಗಿ ಎದ್ದು ಹೋಗ್ಬಿಟ್ಲಲ್ಲ. ಇಲ್ಲ ಇಲ್ಲ, ನಾನ್ ಅನ್ಕೊಂಡಂಗೆ ಮಾಡ್ಲೇಬೇಕು. ಶಾರದಾ ತಾನ್ ಅನ್ಕೊಂಡಂಗೆ ತನ್ನ ಅಣ್ಣ ಅತ್ಗೆ ಹಾಗೆ ಅಣ್ಣನ್ ಮಗಳು ಸ್ಪಂದನನ ಈ ಮದ್ವೆಗೆ ಒಪ್ಪಿಸ್ತಾಳ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.